ಶ್ರುತಿ ಸ್ಮೃತಿ ಪುರಾಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಭಾಷ್ಯೋ ಸೂತ್ರಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀ ಸದ್ಗುರು ಜಗದಾದಿ ಜಗದ್ಗುರು ಸಿದ್ಧಾರೂಢರ ಶ್ರೀಪಾದಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಶ್ರೀ ಚರಣಕ್ಕೂ ಶರಬಾಯಿ. ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥ ಮತ್ತು 61ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಶ್ಲೋಕದಲ್ಲಿ ನಿನ್ನೆಯ ಪರ್ಯಂತರವಾಗಿ ಮುಕ್ತಿಯನ್ನ ಮೋಕ್ಷವನ್ನ ಸ್ವರೂಪ ಸಾಕ್ಷಾತ್ಕಾರದ ಸದಾವಕಾಲ ಆನಂದವನ್ನು ಪಡೆಯಬೇಕು ಅನ್ನುವ ವಿದ್ಯಾರ್ಥಿಗೆ ಜ್ಞಾನವೇ ಪ್ರಧಾನವಾದದ್ದು, ಜ್ಞಾನವೇ ಶ್ರೇಷ್ಠವಾದದ್ದು. ಇದನ್ನು ಬಿಟ್ಟು ಬೇರೆ ಅನ್ಯ ಮಾರ್ಗವೇ ಇಲ್ಲ. ಆ ಕಾರಣ ಇಲ್ಲಿ ವಿಚಾರವನ್ನ ಮಾಡಿ ಆತ್ಮ ತತ್ವವನ್ನೇ ಅರಿತುಕೊಳ್ಳಬೇಕು ಅಂತ ಹೇಳಿ ಇವತ್ತಿನ ದಿನ ಅಪರೋಕ್ಷ ಅನುಭೂತಿಯ ಅವಶ್ಯಕತೆ ಎನ್ನುವಂತ ವಿಚಾರವನ್ನ ಉಪದೇಶ ಮಾಡುವುದಕ್ಕೋಸ್ಕರವಾಗಿಯೇ ಯಾವ 62ನೆಯ ಶ್ಲೋಕ ಹೌದಿಲ್ಲಮ್ಮ? 61 ನಿನ್ನೆ ಆಯ್ತು ನೋಡ್ರಿ. ಅಜ್ಞಾನ ಸರ್ಪ ದ್ರಷ್ಟಸ್ಯ ಬ್ರಹ್ಮಜ್ಞಾನ ಔಷಧಂ ವಿನಃ ಕಿಂ ವೇದಸ್ಯ ಶಾಸ್ತ್ರಸ್ಯ ಕಿಂ ಮಂತ್ರೇ ಕಿಂ ಔಷಧೆ ಎನ್ನುವಂತ ಮಾತನ್ನು ಹೇಳಿದ್ರು. ಇವತ್ತಿನ ದಿನ ನ ಗಚ್ಚತಿ ವಿನಃ ಪಾನಂ ವ್ಯಾಧಿರೌ ಔಷಧ ಶಬ್ದತ ವಿನಾ ಅಪರೋಕ್ಷ ಅನುಭವಂ ಬ್ರಹ್ಮ ಶಬ್ದೆಯನ್ನ ಮುಚ್ಚತೆ ಅಂತ ಈ ಶ್ಲೋಕದಲ್ಲಿ ಯಾವ ವ್ಯಾಧಿ ಅಂದರೆ ಬಂದಿರುವಂತ ರೋಗ, ಪಾನಂ ವಿನಃ ಆ ರೋಗದ ನಿವೃತ್ತಿಯಾಗಬೇಕಾಗಿದ್ದರೆ ಔಷಧವನ್ನ ಆತ ಕುಡಿಯಲೇಬೇಕು. ಅದನ್ನ ಬಿಟ್ಟು ಶಬ್ದತಃ ಅಂದ್ರೆ ಔಷಧದ ಹೆಸರನ್ನ ಹೇಳಿದರೆ ರೋಗವು ಹೋಗದು. ಹೇಗೆಂದ್ರೆ ಒಬ್ಬ ರೋಗಿಗೆ ರೋಗ ಬಂದಾಗ ಆ ಔಷಧವನ್ನ ಬರೆದು ಕೊಟ್ಟಾಗ ಆ ಔಷಧದ ಹೆಸರನ್ನ ನಾವು ಜಪಿಸ್ತಾ ಇದ್ರೆ
ಆ ಔಷಧದ ಧ್ಯಾನವನ್ನ ಮಾಡ್ತಾ ಇದ್ರೆ ಆ ಔಷಧದಲ್ಲಿ ಏನೇನು ಕೂಡಿದೆ ಅನ್ನುವಂತ ಕ್ವಾಂಟಿಟಿಯನ್ನ ನಾವು ವಿಚಾರ ಮಾಡದೆ ಮೊದಲು ರೋಗ ನಿವೃತ್ತಿಯಾಗಬೇಕಾಗಿದ್ದರೆ ಔಷಧವನ್ನು ಕುಡಿಯಲೇಬೇಕು. ಅದು ಕೈಯಲ್ಲಿದ್ರೆ ಕೆಲಸ ಆಗಲ್ಲಮ್ಮ. ಅದು ನಾವು ಕುಡಿದ್ರೆ ಮದ್ದು ಹೋಗ್ತದ, ಮದ್ದು ಕುಡಿದ್ರೆ ರೋಗ ಹೋಗ್ತದ. ಅದರಂತೆ ಇಲ್ಲಿಯೂ ಕೂಡ ಬ್ರಹ್ಮ ಸಾಕ್ಷಾತ್ಕಾರವಾಗದೆ ಆ ಬ್ರಹ್ಮ ಸಾಕ್ಷಾತ್ಕಾರವಾಗದೆ ಆ ಬ್ರಹ್ಮನನ್ನ ಕುರಿತು ಮೊದಲಾದ ಶಬ್ದಗಳಿಂದ ಪದಗಳನ್ನು ಆ ಬ್ರಹ್ಮ ಹೇಗಿದ್ದಾನೆ, ನಿರಾಕಾರನಿದ್ದಾನೆ, ನಿರ್ಲಿಪ್ತನಾಗಿದ್ದಾನೆ, ನಿರ್ದ್ವಂದ್ವನಾಗಿದ್ದಾನೆ, ಅದು ನಿಸ್ಸಂಗನಾಗಿದ್ದಾನೆ, ಈ ಬ್ರಹ್ಮನ ಬಗ್ಗೆ ಹೇಳುವಾಗ ಹಲವು ಹೆಸರುಗಳನ್ನ ನಾವು ಹೇಳ್ತೀವಲ್ಲಮ್ಮ. ಹೇಳಿದ್ರೆ ಮಾತ್ರದಿಂದ ಮುಕ್ತನಾಗುವುದಿಲ್ಲ. ಅರ್ಥ ಆಯ್ತಲ್ಲಮ್ಮ. ರೋಗ ನಿವೃತ್ತಿಗೆ ರೋಗದ ಔಷಧಗಳನ್ನ ಹೇಳಿದ್ರೆ ನಿವೃತ್ತಿ ಆಗೋದಿಲ್ಲ. ಆ ಔಷಧಗಳನ್ನು ನಾವು ಸೇವನೆ ಮಾಡಬೇಕಂತ. ಅದೇ ರೀತಿ ಬ್ರಹ್ಮ ಸಾಕ್ಷಾತ್ಕಾರವಾಗಿ ಬೇಕಿದ್ದರೆ ಅಥವಾ ಈ ಜನನ ಮರಣ ದುಃಖ ನಿವೃತ್ತಿ ಆಗಬೇಕಾಗಿದ್ದರೆ ಬ್ರಹ್ಮನ ಹೆಸರನ್ನ ಹೇಳಿದ್ರೆ ಸಾಲದು, ಆ ಬ್ರಹ್ಮ ಅನುಭವ ಆಗಬೇಕು ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ನ ಗಚ್ಚತಿ ಅಂದ್ರೆ ಆಗೋದಿಲ್ಲ. ಯಾಕೆಂದ್ರೆ ಕೇವಲ ಮಂತ್ರ ಉಚ್ಚಾರಣೆಯಿಂದ ಯಾವ ಪ್ರಯೋಜನವೂ ಸಿದ್ಧಿಸದೆಂದು ಈ ಶ್ಲೋಕವು ಹೇಳುತ್ತದೆ. ಕೇವಲ ಅಂದ್ರೆ ಬರೇ ಬಾಯಿಯ ಮಾತಿನಿಂದ ಮಂತ್ರ ಉಚ್ಚಾರವನ್ನ ಮಾಡಿದ್ದಾದರೆ ಅವಿದ್ಯೆ ಎನ್ನುವಂಥದ್ದು ನಾಶವಾಗುವುದಿಲ್ಲ. ಹೇಗೆ ಪರಬ್ರಹ್ಮನ ನಾಮಸ್ಮರಣೆಯಿಂದಾಗಲಿ ಮಂತ್ರದಿಂದಾಗಲಿ ಮತ್ತೆ ಮಹಾವಾಕ್ಯದ ಅಹಂ ಬ್ರಹ್ಮಾಸ್ಮಿ ಶಿವಹೋಂ ಶಿವಹೋಂ ಅನ್ನುವಂತ ಕೆಲವು ಶಬ್ದಗಳಿಂದ ಸ್ಮರಣೆಯನ್ನ ಮಾಡಿದರಾಗಲಿ ಮಂತ್ರಗಳ ಬರೀ ಜಪದಿಂದಾಗಲಿ ನಮ್ಮ ಬಂಧನವನ್ನ ನೀಗಿಸಿಕೊಳ್ಳಲಾರ, ಭವ ಬಂಧನದಿಂದ ಬಿಡುಗಡೆ ಆಗಲಾರ. ಕಾರಣ ಔಷಧದ ಸೇವನೆ ಮಾಡದೆ ಅದರ ಹೆಸರನ್ನು ಪುನಃ ಪುನಃ ಪಠಿಸುವುದರಿಂದ ರೋಗಿಯ ಕಾಯಿಲೆಯು ಗುಣವಾಗುವುದು ಉಂಟೆ ಅಂತ ಹೇಳಿ ಇಲ್ಲ ಅಂತ ಅರ್ಥ. ಯಾವಾಗ ಅಂದ್ರೆ ವೈದ್ಯನು ಕೊಟ್ಟ ಔಷಧದ ಚೀಟಿಯನ್ನು ಮತ್ತೆ ಮತ್ತೆ ಓದುತ್ತಾ ಕುಳಿತರೆ ರೋಗಿಯ ಆರೋಗ್ಯ ಹೊಂದುವನೆ? ಚೀಟಿ ನೋಡಿದ್ರೆ ಇಲ್ಲ. ಅದು ಚಿಕಿತ್ಸೆಯೇ ಅಂದ್ರೆ ಅದಲ್ಲ. ಹಾಗೆಯೇ ಆತ್ಮ ಬ್ರಹ್ಮ ಮೊದಲಾದ ಶಬ್ದ ಉಚ್ಚಾರಣೆಗಳಿಂದ ಮಾತ್ರವೇ ಮೋಕ್ಷಾನುಭವವು ಎಂದಿಗೂ ಯಾರಿಗೂ ಉಂಟಾಗಲಾರದು. ಅದಕ್ಕೆ ಇಲ್ಲಿ ದೃಢ ಅಪರೋಕ್ಷ ಜ್ಞಾನ ಅಂದ್ರ ನಾನು ಬ್ರಹ್ಮನೇ ಇದ್ದೇನೆ, ಭಗವಂತನೇ ಇದ್ದೇನೆ, ಪರಮಾತ್ಮನೇ ಇದ್ದೇನೆ ಎನ್ನುವಂತ ನಿಶ್ಚಯ ಜ್ಞಾನ ಆದಾಗ ಮಾತ್ರ ಈ ಅವಿದ್ಯೆ ಎನ್ನುವಂತ ಅಜ್ಞಾನ ಎನ್ನುವಂತ ರೋಗ ನಿವೃತ್ತಿಯಾಗುತ್ತದೆ ಅಂತ ಅರ್ಥ. ಈ ವೇದಾಂತ ಶಾಸ್ತ್ರದಲ್ಲಿ ಯಾವ ಶಾಸ್ತ್ರದಲ್ಲಿ ಅಂದ್ರೆ ವೇದಾಂತ ಶಾಸ್ತ್ರದಲ್ಲಿ ಬಿಟ್ರೆ
ಇಷ್ಟು ನಿಷ್ಠುರವಾಗಿ ಸತ್ಯವಾದ ಮಾತನ್ನ ಹೇಳುವಂತ ಶಾಸ್ತ್ರಗಳು ಇಲ್ಲವೇ ಇಲ್ಲ. ಯಾಕೆಂದ್ರೆ ದ್ವೈತ ಶಾಸ್ತ್ರಗಳ ವಿನಃ ಅದ್ವೈತ ಶಾಸ್ತ್ರಗಳು ಅಲ್ಲ. ಅವೆಲ್ಲ ಶ್ರುತಿಗೆ ವಿರೋಧವಾಗಿರುವಂತ ಶಾಸ್ತ್ರಗಳು. ಶ್ರುತಿ ಪ್ರಮಾಣ ಸಹಿತವಾಗಿ ಇರುವಂತ ಭಗವದ್ಗೀತೆ, ಬ್ರಹ್ಮಸೂತ್ರ ಅಥವಾ ವೇದ ಇವು ಯಾವ ಪ್ರಮಾಣ ರಹಿತವಾಗಿರುವಂತ ಶಾಸ್ತ್ರಗಳೇ ವಿನಃ ಉಪನಿಷತ್ತು ಪ್ರಮಾಣಗಳ ವೇದ ಪ್ರಮಾಣಗಳ ಶಾಸ್ತ್ರ ಯಾವುದು ಎಂದರೆ ಅದು ವೇದಾಂತ. ಇದನ್ನ ಚೆನ್ನಾಗಿ ತಿಳಿದುಕೊಳ್ಳಬೇಕು. ವೇದಾಂತ ಶಾಸ್ತ್ರದಲ್ಲಿ ಹೇಳುವುದನ್ನ ಚೆನ್ನಾಗಿ ಶ್ರವಣ ಮಾಡ್ಬೇಕಂದ್ರ ಅವ್ರು. ಆ ರೀತಿ ಆ ಶ್ರವಣ ಮಾಡಿದ್ದನ್ನ ನಮ್ಮ ಅಂತರಂಗದಲ್ಲಿ ಅನುಷ್ಠಾನಕ್ಕೆ ತಂದುಕೊಳ್ಳಬೇಕು. ಅಂದ್ರೆ ಮನನವನ್ನ ಮಾಡಬೇಕು. ಕಾರಣ ನಮ್ಮ ಜೀವನದಲ್ಲಿ ಆ ತತ್ವಗಳನ್ನ ಅಳವಡಿಸಿಕೊಂಡು ನಮ್ಮನ್ನು ನಾವೇ ಮೇಲಿನ ಮಟ್ಟಕ್ಕೆ ಎತ್ತಿಕೊಳ್ಳಬೇಕು. ನಮ್ಮಷ್ಟಕ್ಕೆ ನಾವೇ ಮೇಲ್ಮಟ್ಟಕ್ಕೆ ಹೋಗಬೇಕು ವಿನಃ ಬೇರೆಯವರು ನಮ್ಮನ್ನ ಮೇಲಕ್ಕೆ ಎತ್ತಲು ಸಾಧ್ಯವಿಲ್ಲ. ಮೇಲಕ್ಕೆ ಅಂದ್ರೆ ಅದ್ವೈತ ಬ್ರಹ್ಮನಲ್ಲಿ ಲೀನ ಆಗೋದು. ಕೆಳಕ್ಕೆ ಅಂದ್ರೆ ಬ್ರಹ್ಮ ಬೇರೆ ನೀನು ಬೇರೆ ಅಂತ ತಿಳಿದುಕೊಳ್ಳುವುದು. ಉತ್ತಮ ಬಾಳುವೆ ಉದಾತ್ತ ಧ್ಯೇಯಗಳ ಉತ್ಕೃಷ್ಟ ಸಂಸ್ಕೃತಿಯ ಪಥದಲ್ಲಿ ಜೀವನವನ್ನು ನಡೆಸಿ ಅದರ ಸೂಕ್ಷ್ಮ ಆನಂದವನ್ನ, ಶಾಂತಿ ಸಮಾಧಾನವನ್ನ ಅನುಭವಿಸಬೇಕು. ಇದಕ್ಕೇನಂತಾರೆ? ಉತ್ತಮ ಬಾಳುವೆ. ಯಾಕೆ ಉತ್ತಮ ಬಾಳ್ವೆ ಆಗ್ತದ ಅಂತ ವಿಚಾರ ಮಾಡಿದ್ರೆ ಉದಾತ್ತ ಧ್ಯೇಯಗಳು ಅವರ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಅಥವಾ ಮತಿಯಲ್ಲಿ ವಿಕೃತಿ ದೂರದೆ ಉಳಿವರೆ ಚಂದ ಅಮಮ ಅಂತ ನಿಜಗುಣರು ಕೈವಲ್ಯ ಪದ್ಧತಿಯಲ್ಲಿ ಹೇಳ್ತಾರಮ್ಮ. ಅವನ ಬದುಕು ಯಾವಾಗ ಶ್ರೇಷ್ಠ ಆಗ್ತದಂದ್ರೆ ಆ ಒಂದು ಉತ್ತಮವಾದ ವಿಚಾರದಿಂದ ಆ ಬುದ್ಧಿಯಲ್ಲಿ ಪರಿಶುದ್ಧವಾದ ಕಾಮ, ಕ್ರೋಧ, ಲೋಹ, ಮೋಹ, ಮದ, ಮತ್ಸರಾದಿಗಳು ಇವು ಏನು ಮಾಡುತ್ತವೆ ಅಂದ್ರೆ ನಮ್ಮ ಬುದ್ಧಿಯನ್ನ ವಿಕಾರಗೊಳಿಸಿ ಆ ಬುದ್ಧಿಯನ್ನ ವಿಕಾರಗೊಳಿಸಿ ದುರ್ಗುಣಗಳನ್ನ ಸೇರ್ಪಡಿಸಿ ಕಾಮ ಕ್ರೋಧಾದಿಗಳೇ ನಮಗೆ ದುಃಖ ಕೊಡವು. ಅದಕ್ಕ ಮೋಕ್ಷದ ಆಪೇಕ್ಷವನ್ನ ಪಡೆಯುವಂತ ಮೋಕ್ಷಾರ್ಥಿ ತನ್ನ ಮತಿಯನ್ನ ಪರಿಶುದ್ಧವಾಗಿ ಮಾಡಿಕೊಂಡು ಜಗತ್ತಿನಲ್ಲಿ ಕಾಣುವಂತ ಎಲ್ಲಾ ವಿಷಯಗಳು, ಎಲ್ಲಾ ವಿಷಯ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಾದಿಗಳಿಂದ ತೋರುವಂತ ಈ ಜಗತ್ತೇನಿದೆ ಇದು ಜಗತ್ತೆಲ್ಲವೂ ಅನಿತ್ಯವೆಂದು, ಇದೆಲ್ಲ ಅನಿತ್ಯ ಅದ. ಆದರೆ
ಹ್ಮ್ ನಾನು ಮಾತ್ರ ನಿತ್ಯವಾಗಿರ್ತಕ್ಕಂಥವ್ರು ಅಂತ ತಿಳ್ಕೊಂಡಾಗ ಹ್ಮ್ ಹ್ಮ್ ಸತಿ ಸುತಾದಿಗಳು ಕೂಡ ಅನಿತ್ಯವೆಂದು ಉಳಿಬದೆ ಚಂದಮಂ. ಹ್ಮ್ ಹ್ಮ್ ಯಾವ ಜಗತ್ತು ವಿಕಾರಕ್ಕೆ ಒಳಗಾಗಿದೆಯೋ, ಹ್ಮ್ ಹ್ಮ್ ಯಾವ ಜಗತ್ತಿನಲ್ಲಿ ಯಾವುದೇ ವಸ್ತು ಸ್ಥಿರವಲ್ಲವೋ ಹ್ಮ್ ಹ್ಮ್ ಅಂದಾಗ ಹ್ಮ್ ಹ್ಮ್ ನಾನು ನೆಚ್ಚಿದಂತ ಹ್ಮ್ ಹ್ಮ್ ಸತಿ ಅಂದ್ರೆ ಹೆಂಡತಿ, ಸುತ ಅಂದ್ರೆ ಮಗ ಅಥವಾ ಮಗಳು, ಹ್ಮ್ ಹ್ಮ್ ಆದಿ ಎಂದಾಗ ಬಂಧುಗಳಿರಲಿ ಬಳಗವಿರಲಿ, ಹ್ಮ್ ಹ್ಮ್ ಗಳಿಸಿದ ಸಂಪತ್ತು ಧನ ಮತ್ತು ಕನಕಾದಿಗಳೇ ಇರಲಿ, ಹ್ಮ್ ಹ್ಮ್ ಅವೆಲ್ಲವನ್ನ ಹ್ಮ್ ಹ್ಮ್ ಈ ಉದಾರ ಹ್ಮ್ ಅದರಿಂದ ಉತ್ಕೃಷ್ಟ ಸಂಸ್ಕೃತಿ ಅದು ಹ್ಮ್ ಶ್ರೇಷ್ಠವಾದ ಹ್ಮ್ ಹ್ಮ್ ಸಂಸ್ಕಾರಗಳು ಹ್ಮ್ ಶ್ರೇಷ್ಠವಾದ ಮಾರ್ಗದಲ್ಲಿ ಹ್ಮ್ ಹ್ಮ್ ಜೀವನವನ್ನ ಬದುಕನ್ನ ಸಲ್ಲಿಸಿ ಹ್ಮ್ ಹ್ಮ್ ಆ ನಿಜವಾದ ಬ್ರಹ್ಮದ ಆನಂದವನ್ನ, ಹ್ಮ್ ಹ್ಮ್ ಶಾಂತಿ ಸಮಾಧಾನವನ್ನ ಹ್ಮ್ ಹ್ಮ್ ಅನುಭವಿಸಬೇಕು. ಹ್ಮ್ ಹ್ಮ್ ಇವು ಅನಿತ್ಯವಾದ ವಸ್ತುಗಳೇ ನಿತ್ಯ ಅಂತ ಯಾವಾಗ ನಾವು ತಿಳ್ಕೊಂಡಿವೋ ಹ್ಮ್ ಹ್ಮ್ ಆವಾಗಲೇ ನಮಗೆ ದುಃಖ ಪ್ರಾರಂಭವಾಗುತ್ತವೆ. ಹ್ಮ್ ಹ್ಮ್ ಕಾರಣ ಯಾರು ಜಗತ್ತಿನಲ್ಲಿ ಹ್ಮ್ ಹ್ಮ್ ಈ ಲೋಕದಲ್ಲಿ ಹ್ಮ್ ಹ್ಮ್ ಒಬ್ಬರಿಗೆ ಒಬ್ಬರು ಕೇಳಿ ಈ ಜಗತ್ತಿಗೆ ಬಂದಿಲ್ಲ. ಹ್ಮ್ ಹ್ಮ್ ನಾವು ನಮ್ಮ ತಂದೆ ತಾಯಿಯ ಗರ್ಭದಲ್ಲಿ ಬರುವಾಗ ಹ್ಮ್ ಹ್ಮ್ ಅಮ್ಮ ನಾನು ನಿನ್ನ ಗರ್ಭದಲ್ಲಿ ಬರುತ್ತೇನೆ, ಹ್ಮ್ ಹ್ಮ್ ಬರಲು ಅಥವಾ ಬೇಡೋ ಅಂತ ಕೇಳಿ ಬಂದಿಲ್ಲ ನಾವು. ಹ್ಮ್ ಹ್ಮ್ ಯಾರು ಒಬ್ಬರಿಗೆ ಒಬ್ಬರು ಕೇಳಿ ಬಂದಂತದ್ದು ಎಲ್ಲಿ ದೃಷ್ಟಾಂತಗಳೇ ಇಲ್ಲ. ಹ್ಮ್ ಹ್ಮ್ ಮತ್ತ ಬಂದರೂ ಕೂಡ ಇಲ್ಲಿ ಯಾರು ಶಾಶ್ವತವಾಗಿ ಇರೋರು ಅಲ್ಲ. ಹ್ಮ್ ಹ್ಮ್ ಇಲ್ ಬಿಡ್ರಿ ಬಂದೀವಿ, ಹ್ಮ್ ಬಂದ್ರು ಕೂಡ ಈಗೆಲ್ಲ ಬಹಳ ಚಂದ ಇವಿ ಅಂತ ತಿಳ್ಕೊಬೇಕು, ಇಲ್ಲ ಅಂತಲ್ಲ. ಹ್ಮ್ ಹ್ಮ್ ಆದ್ರೆ ಇದೇ ಸತ್ಯ ಅಂತ ಯಾರು ನಿಶ್ಚಯ ಮಾಡಬಾರದು. ಹ್ಮ್ ಹ್ಮ್ ಕಾರಣ ಹ್ಮ್ ಹ್ಮ್ ಕೇಳಿ ಬಂದಿಲ್ಲ ಅಂದಾಗ ಹ್ಮ್ ಹ್ಮ್ ಈ ದೇಹಗಳು ನಮಗೆ ಹೇಳಿ ಹೋಗುವುದಿಲ್ಲ. ಹ್ಮ್ ಹ್ಮ್ ಹೌದಿಲ್ಲಮ್ಮ? ಹೌದು ಹೌದು. ಯಾರಾದ್ರೂ ನಿಮ್ಮನೆಗೆ ಹೇಳಿ ಕೇಳಿ ಬಂದ್ರೆ ಹ್ಮ್ ಹ್ಮ್ ಬರುವಾಗ ಅಮ್ಮ ನಾವು ಬರ್ತೀವಿ ಅಂತ ನಿಮ್ಗೆ ಹೇಳಿ ಬರ್ತೀವಿ. ಹೌದು ಹ್ಮ್ ಸಹಜವಾದದ್ದು ಅದು, ಹ್ಮ್ ಹ್ಮ್ ಎಲ್ಲರಿಗೆ ಅನುಭವಕ್ಕಿದ್ದದ್ದು. ಹೌದು ಅಲ್ಲಿ ಜಗತ್ತಿನಲ್ಲಿ ನಾವು ಇಷ್ಟೆಲ್ಲ ಜನ ಒಂದ್ ಕಡೆ ಇರ್ಲಿ, ಹ್ಮ್ ಹ್ಮ್ ಈ ಸತಿಸುತ್ತಾದಿಗಳೆಲ್ಲವೂ ಕೂಡ ಹ್ಮ್ ಹ್ಮ್ ನಾವು ಒಂದೇ ಮನೆಯಲ್ಲಿ ಕೂಡಿವಲ್ರಿ ಇದಕ್ಕೇನಂತೀರಿ ಅಂತ ಪ್ರಶ್ನೆ ಬರ್ತಾವ. ಹ್ಮ್ ಹ್ಮ್ ನಾವು ಕೂಡ ಒಂದು ಮನೆಯಲ್ಲಿ ಹ್ಮ್ ಹ್ಮ್ ಅಣ್ಣ ತಮ್ಮ ಅಕ್ಕ ತಂಗಿ ಹ್ಮ್ ಹ್ಮ್ ತಂದೆ ತಾಯಿ ಹ್ಮ್ ಹ್ಮ್ ಇವೆಲ್ಲರೂ ಕೂಡಿ ಕೂಡ ಈ ಜಗತ್ತಿನಲ್ಲಿ ನಾವೆಲ್ಲ ಬಂದೀವಮ್ಮ. ಹ್ಮ್ ಹ್ಮ್ ಆದ್ರೆ ಒಬ್ಬರಿಗೆ ಒಬ್ಬರು ನಾವು ಹೇಳಿ ಬಂದಿವೇನು, ಇಲ್ಲ ಇಲ್ಲ. ಕೇಳಿಕೊಂಡು ಬಂದಿವೇನು ಇಲ್ಲ. ಹ್ಮ್ ಹ್ಮ್ ಆ ಅಣ್ಣ ಬರಂಗ ಬಂದ, ತಂಗಿ ಬರಂಗ ಬಂದ್ಲು, ಅಪ್ಪ ಬರಂಗ ಬಂದ, ಅಮ್ಮ ಬರಂಗ ಬಂದ್ಲು. ಹ್ಮ್ ಹ್ಮ್ ಇವೆಲ್ಲರೂ ಜಗತ್ತಿಗೆ ಬರುವಂಗ ಬಂದವರೇ ವಿನಃ ಹ್ಮ್ ಹ್ಮ್ ನಾವು ಯಾರನ್ನಾದರೂ ಕೇಳಿ ಇಲ್ಲಿಗೆ ಬರ್ತೀವಂತ ಹೇಳಿ ಬಂದಿಲ್ಲ. ಹ್ಮ್ ಹ್ಮ್ ಆ ಕಾರಣ ಈ ಒಂದು ದೃಷ್ಟಾಂತ ಪೂರ್ವಕವಾಗಿ ಹ್ಮ್ ಹ್ಮ್ ಸರ್ಪಭೂಷಣ ಶಿವಯೋಗಿಗಳು ಹ್ಮ್ ಹ್ಮ್ ಒಂದು ಪದ್ಯದಲ್ಲಿ ಒಂದು ನುಡಿಯಲ್ಲಿ ಹ್ಮ್ ಹ್ಮ್ ಸಂಜೆಯ ವೇಳೆಯಳು ಅಖಿಲ ಪಕ್ಷಗಳು ಒಂದುಗೂಡಿ ಹ್ಮ್ ಹ್ಮ್
ಬೆಳಗಾದ ಮೇಲೆ ಹ್ಮ್ ಹ್ಮ್ ಒಂದಕ್ಕೆ ಒಂದು ಹೇಳದೆ ಹ್ಮ್ ಹಾರಿ ಹೋದಂತೆ. ಹ್ಮ್ ಹ್ಮ್ ಇದನ್ನ ಸ್ವಲ್ಪ ವಿಶ್ಲೇಷಣೆ ಮಾಡಿದ್ರಮ್ಮ ಹ್ಮ್ ಹ್ಮ್ ದೃಷ್ಟಾಂತ ಗೊತ್ತಾಗ್ತದೆ. ಹ್ಮ್ ಹ್ಮ್ ಈಗ ಅಷ್ಟ ದಿಕ್ಕುಗಳು ಅಂತ ನಾವು ಕರಿತೀವಿ. ಪೂರ್ವ ಪಶ್ಚಿಮಾದಿಯಿಂದ ಹಿಡ್ಕೊಂಡು ಹ್ಮ್ ಹ್ಮ್ ಈಶಾನ್ಯ ವೈರುತ್ಯ ಆಗ್ನೇಯ ಅನ್ನುವಂತ ಅಷ್ಟ ದಿಕ್ಕುಗಳು. ಹ್ಮ್ ಹ್ಮ್ ಅಷ್ಟ ದಿಕ್ಕುಗಳಲ್ಲಿ ಹಾರಿ ಹೋಗುವಂತ ಹಾರಾಡುವಂತ ಕೆಲವು ಪಕ್ಷಿಗಳು ಹ್ಮ್ ಹ್ಮ್ ಒಂದೊಂದು ಸಲ ಸಂಜೆಯ ವೇಳೆಯಳು ಹ್ಮ್ ಹ್ಮ್ ಹಗಲಿನಲ್ಲಿ ಎಲ್ಲೆಲ್ಲೋ ಹಾರಾಡ್ತಾವ್ರಿ, ಹ್ಮ್ ಹ್ಮ್ ಹೌದು. ಎಲ್ಲೆಲ್ಲೋ ಕೂಡ್ತಾವ. ಹ್ಮ್ ಆದ್ರೆ ಸಂಜೆ ಆದ ತಕ್ಷಣ ಹ್ಮ್ ಹ್ಮ್ ಒಂದು ದೊಡ್ಡ ಮರವನ್ನ ಆಶ್ರಯ ಮಾಡಿಕೊಂಡು ಹ್ಮ್ ಬೇರೆ ಬೇರೆ ದಿಕ್ಕುಗಳಿಂದ ಆ ಪಕ್ಷಿಗಳೆಲ್ಲ ಬಂದು ಗಿಡದ ಆಶ್ರಯವನ್ನು ಪಡಿತಾವ ಹ್ಮ್ ಹ್ಮ್ ರಾತ್ರಿ ವೇಳೆಯವರು. ಹ್ಮ್ ಹ್ಮ್ ಆ ರಾತ್ರಿ ಸಮಯದಲ್ಲಿ ಅದರ ಆಶ್ರಯದಲ್ಲಿ ಎಲ್ಲಾ ಪಕ್ಷಿಗಳು ಕೂಡಿದ್ದವು ನೋಡ್ರಿ. ಹ್ಮ್ ಹೌದು. ಆ ಗಿಡದಲ್ಲಿ ಎಲ್ಲಾ ಪಕ್ಷಿಗಳು ಅವು. ಹ್ಮ್ ಹ್ಮ್ ಯಾವ ಪಕ್ಷಿ ಎಲ್ಲಿಂದ ಬಂತು, ಯಾವ ಕಡೆಯಿಂದ ಬಂತು ಏನು ಗೊತ್ತಿಲ್ಲ. ಹ್ಮ್ ಹ್ಮ್ ಆ ಎಲ್ಲಾ ಪಕ್ಷಿಗಳಿಗೆ ಹ್ಮ್ ಹ್ಮ್ ಆಶ್ರಯವನ್ನು ಪಡೆದು ಹ್ಮ್ ಹ್ಮ್ ಸೂರ್ಯ ಉದಯ ಆದ ತಕ್ಷಣ ಹ್ಮ್ ಹ್ಮ್ ಆ ಮರದಲ್ಲಿ ಇರುವಂತ ಎಲ್ಲಾ ಪಕ್ಷಿಗಳು, ಅಖಿಳ ಅಂದ್ರೆ ಎಲ್ಲಾ ಪಕ್ಷಿಗಳು ಹ್ಮ್ ಹ್ಮ್ ಒಂದಕ್ಕೆ ಒಂದು ಹೇಳದೆ ಮತ್ತೆ ಹಾರಿ ಹೋಗುತ್ತವೆ. ಹ್ಮ್ ಹ್ಮ್ ಹೌದಿಲ್ಲಮ್ಮ? ಹೌದು. ಹೌದು. ಬರುವಾಗನು ಅವು ಕೇಳಿ ಒಂದುಗೂಡಿ ಬಂದಿಲ್ಲ, ಹ್ಮ್ ಹ್ಮ್ ಒಂದೇ ದಿಕ್ಕಿನಿಂದ ಬಂದಿಲ್ಲ. ಹ್ಮ್ ಹಾಗೆ ಹೋಗುವಾಗ ಕೂಡ ಹ್ಮ್ ಹ್ಮ್ ಒಂದಕ್ಕೂ ಒಂದು ಹೇಳದೆ, ಹ್ಮ್ ಹ್ಮ್ ಯಾರಿಗೆ ಯಾರು ಹೇಳದೆ ಕೇಳದೆ ತಮ್ಮ ಮನಸ್ಸಿಗೆ ಬಂದಂತ ದಿಕ್ಕಿಗೆ ಹಾರಿ ಹೋದಂತೆ. ಹ್ಮ್ ಹ್ಮ್ ಎಲ್ಲ ಕೂಡಿದ್ವಲ್ಲ ನಾವು, ಹೌದು. ಹ್ಮ್ ಮತ್ತೆ ಹಾರುವುದು. ಹ್ಮ್ ಹ್ಮ್ ಅದರಂತೆ ಈ ಲೋಕದಲ್ಲಿಯೂ ಕೂಡ ಹ್ಮ್ ಹ್ಮ್ ನಮಗೆ ಈ ಶ್ರುತಿ ರಹಿತವಾದಂತ ಅಲ್ಲ, ಶ್ರುತಿ ಸಹಿತವಾದಂತ ವೇದಾಂತ ಶಾಸ್ತ್ರದಿಂದ ಹ್ಮ್ ಹ್ಮ್ ನಮಗೆ ದೃಢ ಅಪರೋಕ್ಷ ಜ್ಞಾನಕ್ಕೆ ಹತ್ರ ಹೋಗ್ಬೇಕಾಗಿದ್ರೆ ಹ್ಮ್ ಹ್ಮ್ ನಮ್ಮ ಶಾಂತಿ, ಸಮಾಧಾನ, ಶ್ರೇಷ್ಠತೆ, ಹ್ಮ್ ಹ್ಮ್ ಈ ಮಾರ್ಗ, ಈ ಪಥದಲ್ಲಿ ನಾವು ಸಾಗಿ ಹ್ಮ್ ಹ್ಮ್ ಆನಂದವಾಗಿ ಬದುಕಬೇಕಾಗಿತ್ತು ಅಂದರೆ ಹ್ಮ್ ಹ್ಮ್ ನಾವು ಕೂಡ ಈ ಜಗತ್ತಿನಲ್ಲಿ ಹ್ಮ್ ನಮ್ಮ ಮನೆ ಅನ್ನುವಂಥದ್ದು ಒಂದು ಸಣ್ಣ ಮರ. ಹ್ಮ್ ಹ್ಮ್ ಅಲ್ಲಿ ಮರ, ಇಲ್ಲಿ ಇದೆ, ಸಂಸಾರವೇ ಒಂದು ಮರ. ಹ್ಮ್ ಹ್ಮ್ ಈ ಮರದಲ್ಲಿ ಅಖಿಳ ಪಕ್ಷಿ, ಹ್ಮ್ ಹ್ಮ್ ನಾನಾ ಪ್ರಕಾರದ ಪಕ್ಷಿ. ಹ್ಮ್ ಹ್ಮ್ ತಂದೆ ಅನ್ನುವಂಥದ್ದು ಒಂದು ಪಕ್ಷಿ, ತಾಯಿ ಅನ್ನುವುದು ಒಂದು ಪಕ್ಷಿ, ಮಗಳು ಅನ್ನುವುದು ಒಂದು ಪಕ್ಷಿ, ಹ್ಮ್ ಹ್ಮ್ ಮಗ ಅನ್ನುವುದು ಒಂದು ಪಕ್ಷಿ, ಹ್ಮ್ ಹ್ಮ್ ಬಂಧು ಬಳಗ ಎಲ್ಲವೂ ಕೂಡ ಒಂದು ಪಕ್ಷಿಗಳಿದ್ದಂತೆ. ಹ್ಮ್ ಹ್ಮ್ ನಾವು ಕೂಡ ಇಲ್ಲಿ ಬಂದು ಆಶ್ರಯವನ್ನು ಪಡೆದೇವಿ. ಹ್ಮ್ ಹ್ಮ್ ಇಲ್ಲಮ್ಮ, ಒಂದು ಕುಟುಂಬದ ಒಂದು ಮನೆಯಲ್ಲಿ ಹ್ಮ್ ಹ್ಮ್ ಆಶ್ರಯವನ್ನು ಪಡೆದುಕೊಂಡು ಹ್ಮ್ ಹ್ಮ್ ಎಲ್ಲರೂ ಒಂದುಗೂಡಿ ಇದ್ದಂತೆ ಕಾಣುತ್ತದೆ. ಹ್ಮ್ ಹ್ಮ್ ಪಕ್ಷಿಗಳು ಒಂದುಗೂಡಿದಾಗ ಗಿಡದ ಶೋಭೆ ಬಹಳ ಚಂದ ಕಾಣ್ತದ. ಹ್ಮ್ ಹ್ಮ್ ಮುಂಜಾನೆ ಹಾರಿ ಹೋದಾಗ ಬರಡಾಗ್ತದ. ಹ್ಮ್ ಹ್ಮ್ ಅದರಂತೆ ನಾವು ಯಾಕೆ ಒಂದೇ ಮನೆಯಲ್ಲಿ ನಾವೇ ಯಾಕೆ ಕೂಡಿದೀವಿ ಅಂದ್ರೆ ಹ್ಮ್ ಹ್ಮ್ ಋಣಾನು ಸಂಬಂಧಂ ಪಶುಪತಿ ಸುತಾಲಯಂ ಅಂದ್ರವ್ರು. ಹ್ಮ್ ಹ್ಮ್ ಹಿಂದಿನ ಜನ್ಮದಲ್ಲಿ ನಾವು ಎಲ್ಲರೂ ಕೂಡಿಯೇ ಬದುಕಿ ಹ್ಮ್ ಹ್ಮ್
ನಾವು ಮಾಡಿದಂತ ಪುಣ್ಯ ಕರ್ಮ ಪಾಪದ ಕರ್ಮಗಳು ಹ್ಮ್ ಹ್ಮ್ ಅದನ್ನ ಅನುಭವಿಸಲಿಕ್ಕೆ ಹ್ಮ್ ಹ್ಮ್ ಈ ಜನ್ಮದಲ್ಲಿ ಹ್ಮ್ ಹ್ಮ್ ಅವರ ಋಣವನ್ನ ತೀರಿಸುವುದಕ್ಕೋಸ್ಕರ ಇದೇ ಮನೆಯಲ್ಲಿ ಬಂದಂತ ಜೀವಿಗಳು. ಹ್ಮ್ ಹ್ಮ್ ಆ ಹಿಂದಿನ ಋಣ, ಮಗಳ ಋಣ, ತಾಯಿ ತಿಂದಿರಬಹುದು, ಹ್ಮ್ ಹ್ಮ್ ಆ ತಾಯಿ ಮಗಳನ್ನ ತೀರಿಸ್ಬೇಕೀಗ. ಹ್ಮ್ ಹ್ಮ್ ತಂದೆ ಋಣ ಮಗ ತಿಂದಿದ್ರೆ ಹ್ಮ್ ಹ್ಮ್ ಆ ಋಣವನ್ನ ತೀರಿಸಲಿಕ್ಕೆ ಈಗ ಮಗನಾಗಿ ಹುಟ್ಟಬೇಕಾಯ್ತು ಅಲ್ಲಿ ಹ್ಮ್ ಹ್ಮ್ ಅದೇ ಜೀವಿಗಳಲ್ಲಿ. ಯಾಕಂದ್ರೆ ಮುಯ್ಯಿಗೆ ಮುಯ್ಯಿ ಅಂತ ಹ್ಮ್ ಹ್ಮ್ ಅಂದ್ರೆ ಏನರ್ಥಮ, ಪ್ರಾರಬ್ಧ ಕರ್ಮದಿಂದ ಬಂದು ಈ ಮನೆಯಲ್ಲಿ ಸೇರಿದ್ದೇವೆ. ಹ್ಮ್ ಹ್ಮ್ ಅಜ್ಞಾನದಿಂದ ಕತ್ತಲಿಂದ ಬಂದವು, ಅಜ್ಞಾನದಿಂದ ಸೇರಿವಿ. ಹ್ಮ್ ಹ್ಮ್ ಈ ಪ್ರಾರಬ್ಧ ಅನ್ನುವಂಥದ್ದು ಯಾವಾಗ ಮುಗಿಯುತ್ತದೆಯೋ ಹ್ಮ್ ಹ್ಮ್ ಆ ಕ್ಷಣದಲ್ಲಿಯೇ ಹ್ಮ್ ಹ್ಮ್ ನನ್ನವರೇ ಆಗಲಿ ಪರರೇ ಆಗಲಿ ಹ್ಮ್ ಹ್ಮ್ ನಮಗೆ ಹೇಳದೆ ಕೇಳದೆ ಹೊರಟು ಹೋಗುವರು. ಹ್ಮ್ ಹ್ಮ್ ದೇಹ ಬಿಟ್ಟು ಹೋಗ್ತಾರಲ್ಲ, ಹೌದು ಹ್ಮ್ ನಾವೇನ್ ತಿಳ್ಕೊಂಡ್ವಿ, ನಮ್ಗೆ ಹೇಳಲ್ಲ, ನಮಗ್ ಕೇಳಲ್ಲ, ಹ್ಮ್ ಹ್ಮ್ ಹೇಳಿದ್ರೆ ಚೆನ್ನಾಗಿತ್ತು, ಕೇಳಿದ್ರೆ ಚೆನ್ನಾಗಿತ್ತು ಅಂತ ನಮ್ಮ ಕಲ್ಪನೆ. ಹ್ಮ್ ಹ್ಮ್ ಆದರೆ ಇವು ಯಾವ ಕೂಡ ಸ್ಥಿರವಾದವು ಅಲ್ಲ. ಹ್ಮ್ ಹ್ಮ್ ಇವೆಲ್ಲವೂ ವಿಚಾರ ಮಾಡಿದಾಗ ಸತ್ಯ ಸತ್ಯ ಅಂತ ಅನುಭವಕ್ಕೆ ತಂದು ಕೊಡುವಂತ ವಾಕ್ಯಗಳು. ಹ್ಮ್ ಹ್ಮ್ ಈ ರೀತಿಯಾಗಿ ತಾನು ತಿಳಿದುಕೊಂಡು ಹ್ಮ್ ಹ್ಮ್ ಹೇಗೆ ಇರ್ಬೇಕಮ್ಮ ಅಂದ್ರೆ ಶಾಂತಿ ಸಮಾಧಾನವನ್ನ ಅನುಭವಿಸ್ಬೇಕು. ಹ್ಮ್ ಹ್ಮ್ ಉಪನಿಷತ್ತುಗಳಲ್ಲಿ ಹ್ಮ್ ಹ್ಮ್ ವ್ಯಕ್ತಿತ್ವವಾದ ನಿತ್ಯ ಸತ್ಯಗಳ ನಿಕಟ ಅನುಭವವನ್ನ ಹ್ಮ್ ಹ್ಮ್ ನಮ್ಮಲ್ಲಿ ತಂದುಕೊಳ್ಳಬೇಕಂತ. ಹ್ಮ್ ಇಲ್ಲಿ ಯಾವುದು ನಿತ್ಯ ಅದ, ಯಾವುದು ಸತ್ಯ ಅದ, ಹ್ಮ್ ಹ್ಮ್ ಜಗತ್ತು ಮಿಥ್ಯ ಅದ, ಬ್ರಹ್ಮ ಸತ್ಯ ಅದ, ಹ್ಮ್ ದೇಹ ಮಿಥ್ಯ ಅದ, ಆತ್ಮ ಸತ್ಯ ಅದ. ಹ್ಮ್ ಹ್ಮ್ ಈ ಸತ್ಯವಾದ ವಸ್ತು ಯಾವುದಿದೆಯೋ ಹ್ಮ್ ಹ್ಮ್ ಅದರ ನಿಕಟ ಸಂಬಂಧ ಅಂದ್ರವ್ರು ಹ್ಮ್ ಹ್ಮ್ ಸದಾ ಅದರ ಸಂಬಂಧ ಅನುಭವದಲ್ಲಿ ಹ್ಮ್ ಹ್ಮ್ ನಾವು ತಂದುಕೊಳ್ಳಬೇಕು. ಹ್ಮ್ ಹ್ಮ್ ಅದನ್ನ ಬಿಟ್ಟು ಬರೇ ಹೆಸರನ್ನ ಹೇಳಿದರೆ, ಹ್ಮ್ ಹ್ಮ್ ಔಷಧದ ಹೆಸರು ಹೇಳಿದರೆ ರೋಗ ಹೇಗೆ ಹೋಗುವುದಿಲ್ಲವೋ, ಹ್ಮ್ ಹ್ಮ್ ಬ್ರಹ್ಮ ಮಾತುಗಳನ್ನಾಡಿದರೆ ಬ್ರಹ್ಮಜ್ಞಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಹ್ಮ್ ಸದಾಕಾಲ ಆ ಆತ್ಮಾನುಭವದಲ್ಲಿ, ಹ್ಮ್ ಹ್ಮ್ ಸದಾಕಾಲ ಆತ್ಮಚಿಂತನೆಯಲ್ಲಿ, ಹ್ಮ್ ಹ್ಮ್ ಸದಾಕಾಲ ಶಾಸ್ತ್ರ ಅಧ್ಯಯನದ ವಾಕ್ಯಗಳಲ್ಲಿ, ಹ್ಮ್ ಹ್ಮ್ ಸದಾಕಾಲ ಗುರು ಚಿಂತನೆಯಲ್ಲಿ ಹ್ಮ್ ಹ್ಮ್ ಸಂಬಂಧ ಇಟ್ಟುಕೊಳ್ಳಬೇಕು. ಹ್ಮ್ ಹ್ಮ್ ಕಾರಣ ಇಂದ್ರಿಯಗಳ ಹಿಡಿತಕ್ಕೆ ಸಿಕ್ಕದ ಅತ್ಯಂತ ಆಂತರಿಕ ಅನುಭವವು ಹ್ಮ್ ಹ್ಮ್ ನಮ್ಮೊಳಗೆ ನೇರವಾಗಿ ಉತ್ಪತ್ತಿಯಾಗುವ ಸೂಕ್ಷ್ಮ ಪ್ರಜ್ಞಾಸ್ಥಿತಿಯನ್ನ ಹ್ಮ್ ಹ್ಮ್ ಅಪರೋಕ್ಷ ಅನುಭವ ಅಂತ ಕರೀತಾರೆ. ಹ್ಮ್ ಇಂದ್ರಿಯಗಳಿಂದ ಹಿಡಿಲಿಕ್ಕಾಗಬಾರದು, ಹ್ಮ್ ಹ್ಮ್ ಇಂದ್ರಿಯಗಳಿಗೆ ಇದು ಸಿಗಬಾರದು. ಹ್ಮ್ ಹ್ಮ್ ಯಾಕಂದ್ರೆ ನಮ್ಮ ಸ್ವರೂಪ ಅದು ಆಕಾರ ಇಲ್ಲ. ಹ್ಮ್ ಹ್ಮ್ ಆಕಾರದ ವಸ್ತುಗಳನ್ನ ಕೈಯಿಂದ ಹಿಡಿಲಿಕ್ಕೆ ಬರ್ತದ, ಹ್ಮ್ ಕೈಯಿಂದ ಒದಿಲಿಕ್ಕೆ ಬರ್ತದ, ಹ್ಮ್ ಹ್ಮ್ ಕೈಯಿಂದ ಎತ್ತಕ್ಕೂ ಬರ್ತದ, ಹ್ಮ್ ಹ್ಮ್ ಕೈಯಿಂದ ಕೆಳಗೆ ಇಳಿಸಲಿಕ್ಕೆ ಬರ್ತದ. ಹ್ಮ್ ಹ್ಮ್ ಆದರೆ ಇದು ಇಂದ್ರಿಯಗಳ ಹಿಡಿತಕ್ಕೆ ಸಿಗದು. ಹ್ಮ್ ಹ್ಮ್ ಅಂದ್ರೆ ಅದು ನಿರಾಕಾರವಾದದ್ದು. ಹ್ಮ್ ಹ್ಮ್ ಮತ್ತು ಇದು ಹ್ಮ್ ಆಂತರಿಕವಾದ ಅನುಭವ. ಹ್ಮ್ ಹ್ಮ್ ಒಳಗಡೆ
ಅಪರೋಕ್ಷ ಜ್ಞಾನದಿಂದ ಹ್ಮ್ ಹ್ಮ್ ಅಂತರಂಗದಲ್ಲಿ ಹುಟ್ಟುವಂತ ಆನಂದ. ಹ್ಮ್ ಹ್ಮ್ ಇದು ಯಾವುದೇ ವಸ್ತುವಿನಿಂದ ಹುಟ್ಟಿದಂತ ಆನಂದ ಅಲ್ಲ. ಹ್ಮ್ 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 ಯಾವುದೇ ವಸ್ತುವಿನಿಂದ ಆನಂದ ಆದ್ರೂ ಕೂಡ ಅದು ಕ್ಷಣಿಕವಾದ ಆನಂದ. ಹೌದು. ಹ್ಮ್ ಕೆಲವು ಕುಡಿತಾರ, ಅದು ಕೆಲವು ಕುಡಿದಾಗ ಆನಂದ ಆಗ್ತದ, ಹ್ಮ್ ಹ್ಮ್ ಬಿಟ್ಟಾಗ ದುಃಖ ಆಗ್ತದ. ಹ್ಮ್ ಹ್ಮ್ ಕೆಲವರು ಆಟ ಆಡ್ತಾರ, ಗೆದ್ದಾಗ ಆನಂದ ಆಗ್ತದ, ಸೋತಾಗ ದುಃಖ ಆಗ್ತದ. ಹ್ಮ್ ಹ್ಮ್ ಮತ್ತೆ ಆ ಆನಂದ ಕೂಡ ಅದು ಕ್ಷಣಿಕವಾದ ಆನಂದವೇ ವಿನಃ, ಹ್ಮ್ ಹ್ಮ್ ಯಾಕೆಂದ್ರೆ ಅದು ವಿಷಯಾದಿಗಳಿಂದ ಹುಟ್ಟಿದ ಆನಂದ. ಹ್ಮ್ ಹ್ಮ್ ಆದರೆ ಈ ಒಳಗಡೆ ಇರುವಂತ ಅಮೃತ ತತ್ವದ ಆನಂದ ಹ್ಮ್ ಹ್ಮ್ ಒಳಗೆ ಉತ್ಪತ್ತಿ ಆಗ್ತದಂತ. ಹ್ಮ್ ಹ್ಮ್ ಅದಕ್ಕ ನಿರ್ವಿಷಯ ಆನಂದ ಅಂದ್ರ ನೋಡು, ಅದಕ್ಕೆ ವಿಷಯದಿಂದ ಬಂದಂತ ಆನಂದ ಅಲ್ಲ, ಹ್ಮ್ ಹ್ಮ್ ನಿರ್ವಿಷಯವಾನಂದ. ಹೌದು. ಹ್ಮ್ ಕಬ್ಬನ್ನ ನಾವು ಯಂತ್ರದಲ್ಲಿ ಇಟ್ಟು ಹ್ಮ್ ಹ್ಮ್ ಅದರ ಹೊರಗೆ ಬಂದಂತ ಹಾಲನ್ನ ಕುಡಿದಾಗ ಹ್ಮ್ ಹ್ಮ್ ನಮಗೆ ಆನಂದ ಆಗ್ತದ ನೋಡಮ್ಮ. ಹೌದು. ಆದ್ರೆ ಆ ರಸದ ಆನಂದ ಎಷ್ಟೊತ್ತಿರ್ತದಂದ್ರೆ ಹ್ಮ್ ಹ್ಮ್ ಕ್ಷಣಿಕವಾಗಿ ಮತ್ತೆ ಅದು ನಾಶ ಹೋಗ್ತದೆ. ಹ್ಮ್ ಹ್ಮ್ ಆದರೆ ಈ ಒಳಗಡೆ ಇರುವಂತ ಆನಂದ ಏನದ, ನಾಶವಾಗಲಾರದ ಆನಂದ. ಹ್ಮ್ ಹ್ಮ್ ಇದು ಯಾವರಿಂದ ಹುಟ್ಟಿದೆ ಅಂದ್ರೆ ಹ್ಮ್ ಹ್ಮ್ ಗುರು ಶಾಸ್ತ್ರಾದಿಗಳ ಅನುಭವದಿಂದ ಆಗ್ತಕ್ಕಂತ ಆನಂದ ಹ್ಮ್ ಹ್ಮ್ ಎಂದು ಶಾಸ್ತ್ರ ವಾಗ್ಮಿಯಲ್ಲಿ ಕರೆಯುತ್ತಾರೆ. ಇದಕ್ಕೆ ಅಪರೋಕ್ಷ ಅನುಭೂತಿ, ಹ್ಮ್ ಹ್ಮ್ ಪ್ರಜ್ಞಾಸ್ಥಿತಿ. ಹ್ಮ್ ಹ್ಮ್ ಎಂಥ ಸಮಯ ಬಂದರೂ ಕೂಡ ನಾನು ಆತ್ಮ, ಜಗವೆಲ್ಲವೂ ಆತ್ಮ, ಹ್ಮ್ ಹ್ಮ್ ಜಗವೆಂದೆಡು ಆತ್ಮ, ಹ್ಮ್ ಹ್ಮ್ ಎಲ್ಲವೂ ಶಿವಸ್ವರೂಪ, ಹ್ಮ್ ಹ್ಮ್ ಎಲ್ಲವೂ ಪರಮಾತ್ಮ ಸ್ವರೂಪ, ಹ್ಮ್ ಹ್ಮ್ ಎಲ್ಲವೂ ಭಗವಂತನ ಸ್ವರೂಪ ಅಂತ ಹ್ಮ್ ಹ್ಮ್ ತಿಳ್ಕೊಳ್ಳೋದು ಅಷ್ಟೇ ಅಲ್ಲಮ್ಮ. ಹ್ಮ್ ಹ್ಮ್ ಆ ಭಗವಂತನ ಸ್ವರೂಪ ಜಗತ್ತಂದ್ರೆ ಜಗತ್ತಿಗೆ ನಾಶವೇ ಇಲ್ಲ ಅಂತ ಅನುಭವಕ್ಕೆ ಬರ್ಬೇಕು. ಹ್ಮ್ ನಮ್ಮ ಕಣ್ಣೆದುರಿಗೆ ನಾನಾ ರೀತಿಯ ವ್ಯತ್ಯಾಸಗಳು ಕಾಣ್ತಾವ ನೋಡ್ರಿ. ಹ್ಮ್ ಹಣ ಕಳ್ಕೊಂಡವ್ರು ಉಂಟು, ಹ್ಮ್ ಹ್ಮ್ ಆಸ್ತಿ ಕಳ್ಕೊಂಡವ್ರು ಉಂಟು, ಹ್ಮ್ ಹ್ಮ್ ಅಧಿಕಾರ ಕಳ್ಕೊಂಡವ್ರು ಉಂಟು, ಹ್ಮ್ ಹ್ಮ್ ಬಂಧು ಬಳಗವನ್ನ ಕಳ್ಕೊಂಡವ್ರು ಉಂಟು, ಹ್ಮ್ ಹ್ಮ್ ಸ್ವತಃ ಮಗ ಮಗಳನ್ನ ಕಳೆದುಕೊಂಡವರು ಉಂಟು. ಹ್ಮ್ ಹ್ಮ್ ಇವೆಲ್ಲವೂ ಕಳೆದು ಹೋದರೂ ಕೂಡ ಹ್ಮ್ ಹ್ಮ್ ತನ್ನ ಆನಂದವನ್ನ ಕಳೆದುಕೊಳ್ಳಲಾರದೆ ಹ್ಮ್ ಹ್ಮ್ ಎಂದಿನಂತೆ ಹ್ಮ್ ಹ್ಮ್ ಕಳೆದುಕೊಳ್ಳೋದಕ್ಕಿಂತ ಮುಂಚೆ ಹೇಗಿದ್ದ ಹ್ಮ್ ಹ್ಮ್ ಆನಂದ ಸ್ವರೂಪ, ಹೌದು. ಹ್ಮ್ ಕಳೆದುಕೊಂಡ ಮೇಲಾದರೂ ಕೂಡ ಅದೇ ಆನಂದದ ಸ್ಥಿತಿಯಲ್ಲಿ ಯಾವಾಗಲೂ ಇದ್ದದ್ದಾದರೆ ಹ್ಮ್ ಹ್ಮ್ ಅದಕ್ಕೆ ಅಪರೋಕ್ಷ ಅನುಭೂತಿ ಅನುಭವ ಅಂತ ಬರ್ತಾರಮ್ಮ. ಹ್ಮ್ ಇದು ಹ್ಮ್ ಒಂದು ರೀತಿಯ ಅತೀಂದ್ರಿಯ ಗ್ರಹಣ. ಹ್ಮ್ ಹ್ಮ್ ಮಾತು ಮನಗಳಿಂದ ಅತ್ತಂದರಲ್ರಿ, ಹ್ಮ್ ಹೌದು. ಅಂತ ಅತೀಂದ್ರಿಯದಿಂದ ಗ್ರಹಣ ಅಂದ್ರೆ ಇದನ್ನ ಅರಿಯುವುದು. ಹ್ಮ್ ಹ್ಮ್ ಅದಕ್ಕೆ ಆತ್ಮಜ್ಞಾನ ಉಂಟಾಗುವುದು ಹ್ಮ್ ಹ್ಮ್ ಯಾವುದರಿಂದ ಅಂದ್ರೆ ಅಪರೋಕ್ಷ ಅನುಭವದಿಂದಲೇ. ಹ್ಮ್ ಹ್ಮ್ ಅಪರೋಕ್ಷ ಅನುಭವ ಆಗ್ಬೇಕು ನೋಡ್ತಾಯಿ. ಹೌದು. ಹ್ಮ್ ಅದು ಹ್ಮ್ ಮತ್ತೆ ಎರಡು ಪ್ರಕಾರ, ಪ್ರತ್ಯಕ್ಷ ಹ್ಮ್ ಹ್ಮ್ ಪರೋಕ್ಷ. ಹ್ಮ್ ಹ್ಮ್ ಈ ರೀತಿ ವಿಭಿನ್ನವಾದ ಸಂವೇದನೆ. ಹ್ಮ್ ಹ್ಮ್ ಇದರಲ್ಲಿ ನಾವು ಗ್ರಂಥಗಳ ಮೂಲಕ, ಶಾಸ್ತ್ರ ಅಧ್ಯಯನದ ಮೂಲಕ ಹ್ಮ್ ಹ್ಮ್ ತಿಳಿದುಕೊಳ್ಳುವ ಬೌದ್ಧಿಕ ಜ್ಞಾನವನ್ನ ಪರೋಕ್ಷ ಜ್ಞಾನ ಎನ್ನುತ್ತಾರೆ. ಹ್ಮ್ ಹ್ಮ್ ಇದು ಪರೋಕ್ಷ ಜ್ಞಾನ. ಹ್ಮ್ ಹ್ಮ್
ಇದು ಎದರಿಂದಮ್ಮ? ಶಾಸ್ತ್ರಾಧ್ಯಯನದಿಂದ ಹ್ಮ್ ಹ್ಮ್ ಮತ್ತು ತನ್ನ ವಿವೇಕ ವೈರಾಗ್ಯದಿಂದ ಹ್ಮ್ ಹ್ಮ್ ಶಮಧಮಾದಿಗಳಿಂದ ಗ್ರಹಣ ಮಾಡಿದ್ದು ಪರೋಕ್ಷ ಜ್ಞಾನ. ಹ್ಮ್ ಹ್ಮ್ ಇದು ಅಪರೋಕ್ಷ ಜ್ಞಾನಕ್ಕೆ ಪೂರ್ವಭಾವಿಯಾಗಿ ಇರಬೇಕಾದದ್ದು. ಹ್ಮ್ ಹ್ಮ್ ಈ ಜ್ಞಾನ ಪರೋಕ್ಷ ಜ್ಞಾನ ಆಯ್ತಂದ್ರೆ ಅದು ಅಪರೋಕ್ಷ ಜ್ಞಾನಕ್ಕ ಹ್ಮ್ ಹ್ಮ್ ಕಾರಣ ಆಗುತ್ತಮ್ಮ. ಹ್ಮ್ ಹ್ಮ್ ಆ ಕಾರಣ ಏನದ ಮುಂದ ಕಾರ್ಯವಾಗಿ ಹ್ಮ್ ಹ್ಮ್ ಸ್ಥಿತಪ್ರಜ್ಞನ ಅವಸ್ಥೆ ಪ್ರಾಪ್ತಿ ಆಗ್ತದೆ. ಹ್ಮ್ ಹ್ಮ್ ಅದಕ್ಕಾಗಿ ಮೊದಲು ಬುದ್ಧಿಯ ಮೂಲಕ ನಾವು ಹ್ಮ್ ಹ್ಮ್ ನಿತ್ಯ ಸತ್ಯದ ಅರಿವನ್ನು ಪಡಿಬೇಕು. ಹ್ಮ್ ಹ್ಮ್ ಅದಕ್ಕೆ ಮತಿಯೇಳು ಬಗೆದ ವಿಕೃತಿ. ಹ್ಮ್ ಹ್ಮ್ ನಾ ಮೊದಲೇ ಹೇಳಿದ ಬುದ್ಧಿಯಲ್ಲಿ ಹ್ಮ್ ಹ್ಮ್ ನಾವು ನಿತ್ಯ ಯಾವುದು ಸತ್ಯ ಯಾವುದು, ಹ್ಮ್ ಹ್ಮ್ ಈ ನಿತ್ಯವಾದ ಸತ್ಯವಾದ ಅರಿವನ್ನು ಪಡೆಯಲೇಬೇಕು. ಹ್ಮ್ ಹ್ಮ್ ಆ ನಿತ್ಯವಾಗಿ ಸತ್ಯವಾಗಿ ತ್ರಿಕಾಲಾಭಾದಿತವಾಗಿ ಜಾಗ್ರ ಸ್ವಪ್ನ ಸುಸುಪ್ತಿ ತೂರ್ಯ ಹ್ಮ್ ಹ್ಮ್ ಅವಸ್ಥೆಯಲ್ಲಿ ಹ್ಮ್ ಹ್ಮ್ ಪರಿಣಾಮ ಹೊಂದದೆ ಪರಿಪೂರ್ಣವಾಗಿರುವಂತದ್ದು ವಸ್ತು ಯಾವುದು ಅಂದ್ರೆ ಅದು ನಮ್ಮ ಸ್ವಸ್ವರೂಪ. ಹ್ಮ್ ಹ್ಮ್ ದೇಹಕ್ಕೆ ಪರಿಣಾಮ ನೋಡ್ರಿ, ಹ್ಮ್ ಹ್ಮ್ ಇಂದ್ರಿಯಗಳು ಪರಿಣಾಮ ಆಗ್ತಾವ. ಹ್ಮ್ ಹ್ಮ್ ಯಾಕಂದ್ರೆ ಈ ಬಾಲ್ಯದಲ್ಲಿದ್ದಂತ ಇಂದ್ರಿಯಾದಿಗಳು ಬಾಲ್ಯಾವಸ್ಥೆಯಲ್ಲಿ ಯೌವನಾವಸ್ಥೆಯಲ್ಲಿ ಮುಕ್ತಾವಸ್ಥೆಯಲ್ಲಿ ಬದಲಾವಣೆ ಆಗ್ತಾ ಹೋಗ್ತಾವ. ಹ್ಮ್ ಹ್ಮ್ ಅಂದ್ರೆ ಇಂದ್ರಿಯಗಳು ಏನಾಗ್ತಾವ್ರಿ ಅಂದ್ರೆ ಬದಲಾವಣೆ ಆಗ್ತಾವ, ಹ್ಮ್ ಹ್ಮ್ ಪರಿಣಾಮ ಆಗ್ತಾವ. ಹ್ಮ್ ಹ್ಮ್ ಆದ್ರೆ ಪರಿಪೂರ್ಣವಾಗಿ ಇರತಕ್ಕಂಥದ್ದು ಯಾವುದು ಅಂದ್ರೆ ನಮ್ಮ ಸ್ವರೂಪ. ಹ್ಮ್ ಹ್ಮ್ ಇಂಥ ಆತ್ಮದ ಅತೀಂದ್ರಿಯ ಅನುಭವವನ್ನು ಹೊಂದಬೇಕು. ಹ್ಮ್ ಹ್ಮ್ ಇದು ಹೊಂದಿದಾಗ ಮಾತ್ರ ಮನುಷ್ಯ ಕುಲದ ಲಾಭ. ಹ್ಮ್ ಹ್ಮ್ ಇದು ಹೊಂದದೇ ಇದ್ರೆ ಮನುಷ್ಯ ಕುಲದ ನಷ್ಟ. ಹ್ಮ್ ಹ್ಮ್ ಒಂದು ವ್ಯವಹಾರ ಮಾಡುವಂತ ಮಗನಿಗೆ ಹೇಳ್ತೀವಿ, ಹ್ಮ್ ಹ್ಮ್ ವ್ಯವಹಾರದ ಲಾಭವನ್ನ ಮಾಡಿಕೊಂಡಾಗ ಶಾಭಾಷ್ ಅಂತೀವಿ, ಹ್ಮ್ ಹ್ಮ್ ಅವನಿಗೆ ಬುದ್ಧಿವಂತ ಅಂತ ಕರಿತೀವಿ. ಹ್ಮ್ ಹ್ಮ್ ಮತ್ತೆ ಪ್ರಪಂಚದ ಅನಿತ್ಯವಾದ ಸಂಪಾದನೆಯನ್ನ ಮಾಡಿದ್ರೆ ಮಾತ್ರ ಬುದ್ಧಿವಂತ ಅಂತ ಕರಿತೀವಿ, ಹ್ಮ್ ಹ್ಮ್ ಚಾಣಾಕ್ಷ ಅಂತ ಕರಿತೀವಿ. ಹ್ಮ್ ಹ್ಮ್ ಅವರ ಲೋಕ ಅವರನ್ನು ಬಹಳ ಪ್ರೇಮ ಮಾಡುತ್ತದ. ಹ್ಮ್ ಹ್ಮ್ ಆದ್ರೆ ಇಲ್ಲಿ ಮಾತ್ರ ಹ್ಮ್ ಹ್ಮ್ ಮನುಷ್ಯ ಕುಲದ ಲಾಭವನ್ನ ಮಾಡಿಕೊಂಡವನಿಗೆ ಬುದ್ಧಿವಂತ ಅಂತ ಮಹಾತ್ಮರು ಕರೆದರು, ಹ್ಮ್ ಹ್ಮ್ ಶರಣರು ಕರೆದರು, ಹ್ಮ್ ಹ್ಮ್ ಋಷಿಗಳು ಕರೆದರು, ವೇದಗಳು ಕೂಡ ಕೊಂಡಾಡಿದವು. ಹ್ಮ್ ಹ್ಮ್ ಅಂಥದ್ದನ್ನ ನಾವು ಹೊಂದಬೇಕು ಅಂದ್ರೆ ಪಡಿಬೇಕಂತ. ಹ್ಮ್ ಹ್ಮ್ ಅದೇ ಮನುಷ್ಯ ಕುಲದ ಧ್ಯೇಯ ಹ್ಮ್ ಹ್ಮ್ ಉದ್ದೇಶ ನೋಡ್ರಿ. ಹ್ಮ್ 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 ಆ ಮನುಷ್ಯ ಕುಲದ ಮುಖ್ಯವಾದ ಧ್ಯೇಯ, ಹ್ಮ್ ಹ್ಮ್ ಮುಖ್ಯವಾದ ಉದ್ದೇಶ, ಹ್ಮ್ ಹ್ಮ್ ಮುಖ್ಯವಾಗಿ ಪಡೆಯಲೇಬೇಕಾದಂತ ವಸ್ತು ಹ್ಮ್ ಹ್ಮ್ ಯಾವುದು ಅಂತ ಹ್ಮ್ ಹ್ಮ್ ಹೇಳುವುದೇ ಉಪದೇಶ ಮಾಡುವುದೇ ಸಕಲ ಉಪನಿಷತ್ತುಗಳ ಗುರಿ. ಹ್ಮ್ ಹ್ಮ್ ಉಪನಿಷತ್ತರ ಗುರಿ ಏನಾದ್ರೆ ಅಂದ್ರೆ ನಿನ್ನನ್ನ ಮುಕ್ತನನ್ನಾಗಿ ಮಾಡ್ಬೇಕಾಗ್ಯದ. ಹ್ಮ್ ಹ್ಮ್ ಅದಕ್ಕಾಗಿ ಅವುಗಳ ಉದ್ದೇಶ ವಿನಃ ಹ್ಮ್ ಹ್ಮ್ ಬೇರೆ ಉದ್ದೇಶ ಇಲ್ಲ. ಹ್ಮ್ ಹ್ಮ್ ನಿನಗೂ ಅದೇ ಉದ್ದೇಶ ಅದ, ಹ್ಮ್ ಹ್ಮ್ ಉಪನಿಷತ್ತುಗಳು ಅದೇ ಉದ್ದೇಶ ಅದ ಹ್ಮ್ ಹ್ಮ್ ಅಂದಾಗ ಇಲ್ಲಿ ಭಿನ್ನತೆಗೆ ಅವಕಾಶವೇ ಇಲ್ಲ. ಹ್ಮ್ ಹ್ಮ್ ಕಾರಣ ಪ್ರಕಾಶವು ಹರಡಿದ ಕೂಡಲೇ ಕತ್ತಲೆಯು ಪಲಾಯನವಾಗುವಂತೆ. ಹ್ಮ್ ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡ, ಹ್ಮ್ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡ.
ಹ್ಮ್ ಹ್ಮ್ ನಮ್ಮ ಶರಣ ಕೂಡ ಬಹಳ ಚಂದ ಹೇಳ್ಯಾರ ನೋಡ್ರಿ. ಹ್ಮ್ ಹೌದು. ಆ ಕಾರಣ ಹ್ಮ್ ಈ ಯಾವ ರೀತಿ ನಿನಗೆ ಜ್ಞಾನ ಆದ ತಕ್ಷಣ ಶುದ್ಧವಾದ ಆತ್ಮಜ್ಞಾನದ ಪ್ರಕಾಶ ನಿನ್ನ ಅಂತರಂಗದಲ್ಲಿ ಆದ ಕೂಡಲೇ ಹ್ಮ್ ಹ್ಮ್ ನಮ್ಮ ಸರ್ವ ಭ್ರಾಂತಿ ಭ್ರಮೆ ಅಜ್ಞಾನ ಅವಿದ್ಯೆ ಹ್ಮ್ ಹ್ಮ್ ಕಾಮ ಕ್ರೋಧಾದಿಗಳು ಹ್ಮ್ ಹ್ಮ್ ದ್ವೇಷ ಭಾವನೆಗಳು ಹ್ಮ್ ಕುಲ ಜಾತಿಗಳು ಹ್ಮ್ ಕನಿಷ್ಠ ಶ್ರೇಷ್ಠ ಅನ್ನುವಂತ ಭ್ರಾಂತಿ ಹ್ಮ್ ಹ್ಮ್ ಇವೆಲ್ಲವೂ ಕೂಡ ಹ್ಮ್ ಹ್ಮ್ ಅವುಗಳ ಸೆರೆಯಿಂದ ನಾವು ಮುಕ್ತರಾಗುವೆವು. ಹ್ಮ್ ಹ್ಮ್ ಅವುಗಳಿಂದ ಅವತ್ತು ಬಿಡುಗಡೆ ಆಗ್ತೇವೆ ನೋಡಮ್ಮ ನಾವು. ಹೌದು. ಹ್ಮ್ ಆ ಕಾರಣದಿಂದ ಹ್ಮ್ ಹ್ಮ್ ನ ಗಚ್ಚತಿ ವಿನಾ ಪಾನಂ ವ್ಯಾಧಿ ರೂಪ ಔಷಧ ಅಂತ. ಹ್ಮ್ ಹ್ಮ್ ಔಷಧವನ್ನ ಕುಡಿಬೇಕು. ಹ್ಮ್ ಹ್ಮ್ ಬ್ರಹ್ಮಜ್ಞಾನವನ್ನ ಬಾಯಿಲೆ ನುಡಿಯುವಷ್ಟೇ ಅಲ್ಲ, ನುಡಿದಂತೆ ನಡಿಬೇಕು. ಹ್ಮ್ ಹ್ಮ್ ಅದಕ್ಕೆ ಮಹಾತ್ಮರು ನುಡಿದಂತೆ ನಡೆ, ಹ್ಮ್ ಹ್ಮ್ ಇದೇ ಜನ್ಮ ಕಡೆ ಅಂದ್ರು. ಹ್ಮ್ ಹ್ಮ್ ಆ ಕಾರಣ ಅದಕ್ಕೆ ಒತ್ತು ಕೊಟ್ಟು ಶಿಷ್ಯನಿಗೆ ಉಪದೇಶವನ್ನ ಮಾಡುತ್ತಲಿದ್ದಾರೆ ಹ್ಮ್ ಹ್ಮ್ ಮಹಾತ್ಮರು. ಹ್ಮ್ ಹ್ಮ್ ಹೀಗೆ ಹ್ಮ್ ಟೈಮ್ ಎಷ್ಟು 1 ತಾಸು ಆಯ್ತಮ್ಮ? ಇಲ್ಲ, ಇಲ್ಲ. ಹ್ಮ್ 40 minutes ಆಯ್ತು. ಹ್ಮ್ ಇನ್ನೊಂದ್ ಸ್ವಲ್ಪ ನೋಡನ್ರಿ. ಹ್ಮ್ ಮುಂದೆ ಏನ್ ಹೇಳ್ತಾರಂದ್ರೆ, ಹ್ಮ್ ಹ್ಮ್ ಈ ಮಹಾತ್ಮರು ಹ್ಮ್ ಹ್ಮ್ ಮುಂದಿನ ಶ್ಲೋಕದಲ್ಲಿ ಹ್ಮ್ ಹ್ಮ್ ಅಕೃತ್ವ ಶತ್ರು ಸಂಸಾರ ಮಗತ್ವ ಹ್ಮ್ ಹ್ಮ್ ಅಖಿಲ ಭೂಶ್ರೀಯಂ ಹ್ಮ್ ರಾಜ ಅಹಮಿತಿ ಶಬ್ದನು ರಾಜ ಭವತು ಹ್ಮ್ ಹ್ಮ್ ಮಹರತಿ ಅಂತ ಹೇಳ್ತಾರೆ. ರಾಜ ಭವಿತಂ ಹ್ಮ್ ಹ್ಮ್ ಅರ್ಹತಿ ಅಂದ್ರೆ ಆಹಾರರಾಗುವುದಿಲ್ಲ. ಹ್ಮ್ ಹ್ಮ್ ಎದರಿಂದ ಅಂದ್ರೆ ಹ್ಮ್ ಹ್ಮ್ ಶತ್ರು ಸಂಹಾರ ಅಂತಾರ. ಹ್ಮ್ ಹ್ಮ್ ಶತ್ರು ಸಂಹಾರಂ ಹ್ಮ್ ಹ್ಮ್ ಅಕೃತ್ವ ಅಂತಾರ. ಹ್ಮ್ ಹ್ಮ್ ಸಂಹಾರವನ್ನ ಮಾಡಲಾರದೆ ಹ್ಮ್ ಹ್ಮ್ ಅಖಿಲ ಭೂಶ್ರೀಯಂ ಅಂದ್ರೆ ಹ್ಮ್ ಹ್ಮ್ ಸಮಸ್ತವಾದ ಹ್ಮ್ ಹ್ಮ್ ಆ ಸಂಪತ್ತನ್ನ ಹ್ಮ್ ಹ್ಮ್ ನಾವು ಪಡಿಬೇಕಾಗಿದ್ರೆ ಹ್ಮ್ ಹ್ಮ್ ಆ ಸಂಪತ್ತನ್ನ ಆಳುವಂತ ಶತ್ರುಗಳನ್ನ ನಾಶ ಮಾಡಲಾರದೆ ಹ್ಮ್ ಹ್ಮ್ ಆ ಸಂಪತ್ತು ನಮಗೆ ಪ್ರಾಪ್ತಿ ಆಗೋದಿಲ್ಲ. ಹ್ಮ್ ಹ್ಮ್ ಅದೇ ರೀತಿ ಒಬ್ಬ ರಾಜನ ದೃಷ್ಟಾಂತವನ್ನು ಕೊಡ್ತಾರೆ. ಹ್ಮ್ ಹ್ಮ್ ಶತ್ರುಗಳನ್ನ ಸಂಹರಿಸದೆ ಅಂದ್ರೆ ಕೊಲ್ಲಲ್ಪಡದೆ ಹ್ಮ್ ಹ್ಮ್ ಸಮಸ್ತ ರಾಜಲಕ್ಷ್ಮಿಯನ್ನ ಪಡೆಯದೆ ಹ್ಮ್ ಹ್ಮ್ ನಾನು ರಾಜ ಎಂದು ಹೇಳಿಕೊಳ್ಳುವುದರಿಂದಲೇ ಹ್ಮ್ ಹ್ಮ್ ಅವನು ರಾಜನಾಗಲು ಸಾಧ್ಯವಿಲ್ಲ. ಹ್ಮ್ ಹ್ಮ್ ಯಾಕಂದ್ರೆ ಯಾರನ್ನ ಕೊಲ್ಲುವಂತ ಸಾಮರ್ಥ್ಯನೂ ಇಲ್ಲ. ಹ್ಮ್ ಹ್ಮ್ ಒಬ್ಬ ರಾಜನಲ್ಲಿ ಇರುವಂತ ಹ್ಮ್ ಹ್ಮ್ ಸಂಪತ್ತುಗಳು ಹ್ಮ್ ಹ್ಮ್ ಅಥವಾ ಇನ್ನಿತರ ಸಾಧನಗಳು, ಚತುರಂಗ ಬಲಗಳು ಹ್ಮ್ ಹ್ಮ್ ಅವು ಯಾವು ಇಲ್ಲದೆ ಆತನು ರಾಜನಾಗಲಿಕ್ಕೆ ಬರುವುದಿಲ್ಲ. ಹ್ಮ್ ಹ್ಮ್ ರಾಜ ಅಂತ ಕರಿತಾರಲ್ರಿ ಅಂದ್ರೆ ಕೆಲವು ಸಲ ಭಿಕ್ಷಕನು ಕೂಡ ರಾಜ ಅಂತ ಕರಿತಾರ. ಹ್ಮ್ ಹ್ಮ್ ಕೆಲವು ಸಲ ಅನ್ನಂಗಿಲ್ಲ, ಭಿಕ್ಷಕಿಗೆ ರಾಜ ಬಂದು ನೋಡುತ್ತಾರ. ಹೌದು. ಹ್ಮ್ ಆದ್ರೆ ನಿಜವಾಗಿ ಅವನು ಭಿಕ್ಷೆ ಬೇಡುವಂತ ಒಬ್ಬ ತಿರುಕ. ಹೌದು. ಹ್ಮ್ ಆ ಭಿಕ್ಷೆ ಬೇಡುವಂತ ತಿರುಕನಿಗೆ ನಾವು ರಾಜ ಅಂತ ಕರೆದ್ರೆ ಅವನು ರಾಜನಾಗಬಲ್ಲನೆ? ಹ್ಮ್ ಇಲ್ಲ. ಹ್ಮ್ ಆಗೋದಿಲ್ಲ ಅಲ್ಲ. ಹ್ಮ್ ಅದಕ್ಕೆ ಹ್ಮ್ ಹ್ಮ್ ನಮ್ಮ ಅಕೃತ
ಇದೆಲ್ಲ ಮತ್ಕೃತಾದೃಶ್ಯ. ಹ್ಮ್ ಹ್ಮ್ ಇದೇ ಸೂತ್ರ ಶ್ಲೋಕ. ಹಾ ಕರೆಕ್ಟ್. ಹ್ಮ್ ಅದಕ್ಕೆ ನಾವು ಬಾಹ್ಯ ದೃಶ್ಯ ವಸ್ತುಗಳ ಕಡೆ ಹೋಗುವ ಗಮನವನ್ನ ನಾಶ ಮಾಡೋದು. ಹ್ಮ್ ಹ್ಮ್ ರಾಜನಾದವನು ಶತ್ರುಗಳನ್ನು ನಾಶ ಮಾಡಬೇಕು. ಹ್ಮ್ ಹ್ಮ್ ಅದಕ್ಕೆ ಮೋಕ್ಷದ ಅನುಭೂತಿಯನ್ನ ಪಡೆಯುವಂತ ನಾವು ಹ್ಮ್ ಹ್ಮ್ ನಮಗೆ ವೈರಿಗಳು ಯಾರು ಅಂತ ಕರೆದರೆ ದೃಶ್ಯ ವಸ್ತುಗಳು. ಹ್ಮ್ ಹ್ಮ್ ಇವೆಲ್ಲ ಯಾವ ಪಂಚ ವಿಷಯಾದಿಗಳಿಂದ ಹ್ಮ್ ಹ್ಮ್ ಮತ್ತು ನಾಮರೂಪದಿಂದ ಹ್ಮ್ ಹ್ಮ್ ಭಿನ್ನ ಭಿನ್ನವಾಗಿ ಹ್ಮ್ ಹ್ಮ್ ಅತಿ ರಂಜನೆಯಾಗಿ ಹ್ಮ್ ಹ್ಮ್ ಬಹಳ ಮೋಹವನ್ನು ಕೊಡುವಂತ ಹ್ಮ್ ಹ್ಮ್ ವಸ್ತುಗಳನ್ನ ನಮಗೆ ಹ್ಮ್ ಹ್ಮ್ ನಾಶ ಮಾಡುವಂತ ಶಕ್ತಿ ಇರಬೇಕು. ಹ್ಮ್ ಹ್ಮ್ ಇಲ್ಲಿ ಬೇರೆ ಸೈನಿಕರನ್ನ ಅಥವಾ ಯಾವುದೇ ಸೈನ್ಯವನ್ನ ನಾಶ ಮಾಡೋದಲ್ಲ ನಮ್ಮದು. ಹ್ಮ್ 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 ಅದು ದೇಶದ ರಕ್ಷಣೆ. ಅದು ಹ್ಮ್ ಹ್ಮ್ ದೇಶದ ನಡುವೆ ಹ್ಮ್ ಹ್ಮ್ ದೇಶ ರಕ್ಷಣೆಗಾಗಿ ಅಲ್ಲಿ ವೈರಿಗಳನ್ನು ಸಂಹಾರ ಮಾಡುವಂತದ್ದು ನಿಯಮ. ಹ್ಮ್ ಹ್ಮ್ ಆದ್ರೆ ನಾವೇನು ಗಡಿಯನ್ನು ಕಾಯುವವರಲ್ಲ, ಆ ಜವಾಬ್ದಾರಿ ನಮಗಿಲ್ಲ. ಹ್ಮ್ ಹ್ಮ್ ನಮ್ಮ ಜವಾಬ್ದಾರಿ ಅಂದ್ರೆ ನಮ್ಮಲ್ಲಿ ಇರುವಂತ ವೈರಿಗಳವಲ್ಲ. ಹ್ಮ್ ಈ ವಿಷಯಗಳು ವೈರಿಗಳೇ, ಹ್ಮ್ ಹ್ಮ್ ಅವನ್ನ ನಾಶ ಮಾಡ್ಬೇಕಂತ. ಹ್ಮ್ ಹ್ಮ್ ಅವುಗಳನ್ನ ನಾಶ ಮಾಡಿ ನಮ್ಮ ಆತ್ಮ ತತ್ವವನ್ನ, ಹ್ಮ್ ಹ್ಮ್ ಬ್ರಹ್ಮ ತತ್ವವನ್ನ, ಹ್ಮ್ ಹ್ಮ್ ಬ್ರಹ್ಮನ ನಿಜವಾದ ಲಕ್ಷಣವನ್ನ, ಹ್ಮ್ ಹ್ಮ್ ಬ್ರಹ್ಮನ ನಿಜವಾದ ಸ್ವರೂಪವನ್ನ ತಿಳಿದುಕೊಳ್ಳದೆ ಹ್ಮ್ ಮತ್ತು ಉಚ್ಚಾರಣೆಯನ್ನ ಬಿಟ್ಟು ಹ್ಮ್ ಬೇರೆ ಪದವಿಲ್ಲದ ಹ್ಮ್ ಹೊರಗಿನ ಶಬ್ದಗಳಿಂದ ಮನುಷ್ಯನಿಗೆ ಹ್ಮ್ ಹ್ಮ್ ಮೋಕ್ಷ ಹೇಗಾಗುತ್ತದೆ? ಹ್ಮ್ ಹೊರಗ ನಾವು ಆ ನಾಮದಿಂದಾಗಲಿ ಜಪದಿಂದಾಗಲಿ ಹ್ಮ್ ಹ್ಮ್ ಹೊರಗಿನ ಶಬ್ದಗಳಿಂದ ನಮಗೆ ಮೋಕ್ಷ ಆಗೋದಿಲ್ಲ. ಹ್ಮ್ ಹ್ಮ್ ಒಳಗಿನ ಶಬ್ದಾತೀತವಾದಂತ ಅನುಭವದಿಂದ ಹ್ಮ್ ಹ್ಮ್ ಮೋಕ್ಷ ಆಗ್ತದಂತಾರ ಅವರು. ಹ್ಮ್ ಹ್ಮ್ ಹೇಗೆಂದ್ರೆ ಹ್ಮ್ ಹ್ಮ್ ಮೋಕ್ಷದ ಅಥವಾ ಮುಕ್ತಿ ಪ್ರಾಪ್ತಿಗೆ ಮುಖ್ಯವಾಗಿ ಇರಬೇಕಾದ ಪರಿಸ್ಥಿತಿಯನ್ನ ಇಲ್ಲಿ ವಿವರಿಸಿದೆ. ಹ್ಮ್ ಹ್ಮ್ ಈ ಬಹಳ ಮಳೆ ಬಂತು ಅಥವಾ ಕೋವಿಡ್ ಬಂತು ಅಂದ್ರೆ ಹೈ ಅಲರ್ಟ್ ಘೋಷಣೆ ಆಗೋದು ಮೊದಲೇ. ಹ್ಮ್ ಹ್ಮ್ ಬಹಳ ಎಚ್ಚರವಾಗಿ ಇರುವಂತ ಉಪಾಯವನ್ನ ಸಾರುತ್ತಾರೆ. ಹ್ಮ್ ಅದರಂತೆ ಮುಕ್ತಿಗೆ ಮೋಕ್ಷಕ್ಕೆ ಅಗತ್ಯವಾದ ಪರಿಸ್ಥಿತಿಯನ್ನು ಇಲ್ಲಿ ವಿವರ. ಹ್ಮ್ ಹ್ಮ್ ಹಲೋ ಹಲೋ ಹಲೋ